ನಾಯಕನಹಟ್ಟಿ ಹೋಬಳಿಯ ಗುಂತಕೋಲಂಬನಹಳ್ಳಿ ಗ್ರಾಮ ಜಮೀನೊಂದರಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಗಾಂಜಾ ಗಿಡಗಳನ್ನು ಪೊಲೀಸರು ಪತ್ತೆ ಹಚ್ಚಿ ವಶಪಡಿಸಿಕೊಂಡಿದ್ದೇವೆ ಎಂದು ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಪತ್ರಿಕೆಗೆ ತಿಳಿಸಿದರು. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿ ನಡೆಸಿದರು. ಜಮೀನಿನಲ್ಲಿ ಗಾಂಜಾ ಬೆಳೆಯುತ್ತಿರುವ ಕುರಿತು ಖಚಿತ ಮಾಹಿತಿ ಸಿಕ್ಕ ಕೂಡಲೇ ನಾಯಕನಹಟ್ಟಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು. ಗಾಂಜಾ ಗಿಡಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದೇವೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಮೀನಿನ ಮಾಲೀಕರು ಮತ್ತು ಈ ಅಕ್ರಮ ಬೇಸಾಯದ ಹಿಂದೆ ಇರುವವರ ಪತ್ತೆಗಾಗಿ ತನಿಖೆ ಚುರುಕುಗೊಂಡಿದೆ. ಅಕ್ರಮ ಚಟುವಟಿಕೆಗಳ ವಿರುದ್ಧ ಕಾರ್ಯಾಚರಣೆ ಮುಂದುವರೆಯಲಿದೆ. ಈ ಪ್ರಕರಣ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗುಂತಕೋಲಂಬನಹಳ್ಳಿ ಗ್ರಾಮದ ಪಾಲಯ್ಯ ಜಿ ತಂದೆ ಲೇಟ್ ಗುರಯ್ಯ ಅವರು ತಮ್ಮ ಜಮೀನಿನಲ್ಲಿ ಗಾಂಜಾವನ್ನು ಬೆಳೆದಿರುತ್ತಾರೆ ಎಂತ ಬಾತ್ಮಿ ಬಂದ ಮೇರೆಗೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುತ್ತದೆ. ನಂತರ ಸದರಿ ಪ್ರಕರಣದಲ್ಲಿ ದಾಳಿ ಮಾಡಲು ಪೊಲೀಸ್ ಆದಿ ರಂಜಿತ್ ಕುಮಾರ್ ಬಂಡಾರು ಐಪಿಎಸ್ ಹಾಗೂ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಡಾ ಆರ್ ಶಿವಕುಮಾರ್ ರವರ ಮಾರ್ಗದರ್ಶನದಲ್ಲಿ ಸತ್ಯನಾರಾಯಣರಾವ್ ಪೊಲೀಸ್ ಉಪಾಧೀಕ್ಷಕರು, ಚಳ್ಳಕೆರೆ ಉಪವಿಭಾಗ ಹಾಗೂ ತಳಕು ವೃತ್ತ ನಿರೀಕ್ಷಕರಾದ ಶ್ರೀ ಹನುಮಂತಪ್ಪ ಎಂ ಶಿರಿಹಳ್ಳಿ ರವರ ನಿರ್ದೇಶನದಲ್ಲಿ ಪಾಂಡುರಂಗಪ್ಪ ಜಿಪಿಎಸ್ಐ ಹಾಗೂ ಸಿಬ್ಬಂದಿಗಳಾದ ಇಎಂ ಭಾಷಾ, ಅಣ್ಣಪ್ಪ ನಾಯಕ್, ಕುಮಾರ್ ಸಿ, ಶಿವಣ್ಣ, ವೀರೇಶ್, ದೇವರಾಜ್ ಕೋಟಿ ಅವರನ್ನು ಒಳಗೊಂಡ ತಂಡವನ್ನ ರಚನೆ ಮಾಡಿ ಕೃತ್ಯದ ಮೇಲೆ ದಾಳಿ ಮಾಡಲು ಮಾನ್ಯ ಗೆಜೆಟೆಡ್ ಅಧಿಕಾರಿಗಳು ಹಾಗೂ ಪಂಚರ ಸಮಕ್ಷಮ ತಂಡವು ಗುಂತಕೋಲಂಬನಹಳ್ಳಿ ಗ್ರಾಮದ ಪಾಲಯ್ಯ ಜಿ ತಂದೆ ಲೇಟ್ ಗುರಿಯಾ ಅವರ ರಿಜಿಸ್ಟರ್ ಸಂಖ್ಯೆ ನಂಬರ್ 19ರ ಜಮೀನಿನಲ್ಲಿ ದಾಳಿ ಮಾಡಿ ಜಮೀನಿನಲ್ಲಿ ಮೆಕ್ಕೆಜೋಳ ಮತ್ತು ಶೇಂಗಾ ಬೆಳೆ ಮಧ್ಯದಲ್ಲಿ ಬೆಳೆದಿದ್ದ ಸುಮಾರು 790 ಹಸಿ ಗಾಂಜಾ ಸೊಪ್ಪಿನ ಗಿಡಗಳು, ಒಟ್ಟು ತೂಕ 187 ಕೆಜಿ, ಇದರ ಅಂದಾಜು ಮೌಲ್ಯ 18 ಲಕ್ಷ ರು ಮೌಲ್ಯದ ಹಸಿ ಗಾಂಜಾವನ್ನು ಅಮಾನತು ಪಡಿಸಿಕೊಂಡಿರುತ್ತದೆ. A1 ಆರೋಪಿ ಪಾಲಯ್ಯ ಜಿ ತಂದೆ ಲೇಟ್ ಗುರಯ್ಯ ಸುಮಾರು 58 ವರ್ಷ, ನಾಯಕ ಜನಾಂಗ, ಜಿರಾಯಿತಿ ಕೆಲಸ, ಗುಂತಕೋಲಂಬನಹಳ್ಳಿ ಗ್ರಾಮ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆಯವರನ್ನು ದಸ್ತಗಿರಿ ಮಾಡಿ ಮುಂದಿನ ಕ್ರಮಕ್ಕಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರುತ್ತದೆ ಎಂದು ತಿಳಿಸಿದರು. ನಮ್ಮ ನಾಯಕನಹಟ್ಟಿ ಠಾಣಾ ವ್ಯಾಪ್ತಿಯಲ್ಲಿ ಗುಂತಕೋಲಂಬನಹಳ್ಳಿ ವಿಲೇಜ್ ವ್ಯಾಪ್ತಿಯಲ್ಲಿ ಒಂದು ಗಾಂಜಾ ಬೆಳೆದಿರುವಂಥ ವಿಚಾರ ಗೊತ್ತಾಗಿ ನಮ್ಮ ನಾಯಕನಹಟ್ಟಿ PSI ಪಾಂಡುರಂಗ ಅವರು ರೈಡ್ ಮಾಡಿದರು. ಸೊ ಈ ಒಂದು ರೈಡ್ನಲ್ಲಿ ನಮಗೆ ಆ ಲ್ಯಾಂಡ್ನಲ್ಲಿ ಒಂದು 700ಕ್ಕೂ ಹೆಚ್ಚು ಗಿಡಗಳನ್ನು ಬೆಳೀತಾ ಕಂಡು ಬಂದಿದೆ. ಪಾಲಯ್ಯ ಅಂತ ಒಬ್ಬ ವ್ಯಕ್ತಿ ಅಲ್ಲಿ ಗಾಂಜಾ ಗಿಡಗಳನ್ನು ಬೆಳೀತಾ ಇದ್ದರು. ಸೊ ಅದನ್ನು ವಶಪಡಿಸಿಕೊಂಡು ಠಾಣೆಯಲ್ಲಿ ಒಂದು NDPS ಕೇಸ್ ರಿಜಿಸ್ಟರ್ ಮಾಡಿ ಇರುವಂಥ ಗಾಂಜಾ ಗಿಡಗಳನ್ನೆಲ್ಲ ನಾವು ಸೀಲ್ ಮಾಡಿದ್ವಿ. ಟೋಟಲ್ ಕ್ವಾಂಟಿಟಿ ಅರೌಂಡ್ 180 ಕೆಜಸ್ ಬಂದಿದೆ. ಇದರ ಅಂದಾಜು ಮೌಲ್ಯ ಅರೌಂಡ್ 18 lakhs ಇರ್ಬೋದು. ಸೊ ಇನ್ನು ಮುಂದಿನ ತನಿಖೆಯನ್ನು ನಾವು ನಡೆಸುತ್ತೇವೆ. ಮುಂದಿನ ಡೀಟೇಲ್ಸನ್ನು ನಾವು ಕೊಡ್ತೇವೆ. ಈ ಸಂದರ್ಭದಲ್ಲಿ ನಾವು ಮೆಕ್ಕೆಜೋಳ ಮತ್ತು ಶೇಂಗಾ ಬೆಳೆ ನಡುವೆ ಬೆಳೀತಾ ಇದ್ದಾರೆ. ಅದು ಹೈಟ್ ಕಾಣಬಾರ್ದಂತ ಕೆಲವೊಂದು ಪ್ರಿಕಾಷನ್ಸ್ ಕೂಡ ತೊಗೊಂಡಿದ್ದಾರೆ. ಸೊ ಈ ಥರ ಇದ್ದಾಗ ನಾವು ಪ್ರತಿ ಹೊಲಕ್ಕೆ ಹೋಗಿ ಚೆಕ್ ಮಾಡೋಕ್ಕಾಗಲ್ಲ. ಆದರೂ ಈ ನಡುವೆ ನಾವು ಒಂದು ಡ್ರೋನ್ ಸರ್ವೆ ಕೂಡ ಮಾಡ್ತಾ ಇದ್ದೀವಿ. ಕೆಲವೊಂದು ಕಡೆ ನಾವು ಡ್ರೋನನ್ನು ಕಲಿಸಿ ಎಲ್ಲೆಲ್ಲಿ ನಮಗೆ ಡೌಟ್ಫುಲ್ ಇದೆ ಡ್ರೋನ್ ವಿಡಿಯೋ ಮುಖಾಂತರ ಕೂಡ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಬಾತ್ಮೀದಾರರಿಂದ ಗೊತ್ತಾಗಿದೆ. ಬಟ್ ಆದರೂ ಅದು ಇನ್ನೂ ಕಟಾವ್ಗೆ ಬಂದಿಲ್ಲ. ಇನಿಷಿಯಲ್ ಸ್ಟೇಜಸ್ ಆಫ್ ಫ್ಲವರಿಂಗ್ ಬಂದಿದೆ. ಸೊ ನಮ್ಮವರು ಇವರ ಒಂದು ಅಟೆಂಟಿವ್ ಆ್ಯಟಿಟ್ಯೂಡಿಂದ ಇದು ಗೊತ್ತಾಗಿದೆ. ಇವರಿಂದ ಬ್ಯಾಕ್ಗ್ರೌಂಡಲ್ಲಿ ಅದೇ ವಿಚಾರ ಮಾಡ್ತಾ ಇದ್ದೀವಿ ನಾವು. ತನಿಖೆ ಮಾಡಿ ಇನ್ನೂ ಈಗ ಆರೋಪಿ ಒಬ್ಬರನ್ನ ಮಾತ್ರ ಒಬ್ಬ ಪಾಲಯ್ಯ ಸರ್ 1, 2 ಅಥವಾ 7, 8, 10 kg ಆದರೆ ಒಬ್ಬರಲ್ಲಿ ಇದನ್ನು ಮೇಂಟೈನ್ ಮಾಡ್ಬೋದು. ಬಟ್ ಇದು ಲಾರ್ಜ್ ಸ್ಕೇಲಲ್ಲಿ ಬೆಳೆದಿರೋದ್ರಿಂದ ಇದನ್ನು ಮಾರ್ಕೆಟಿಂಗ್ ಎಲ್ಲಿ ಮಾಡ್ತಾಯಿದ್ರು, ಹೇಗೆ ಅಥವಾ ಸೊ ಅದನ್ನು ನಾವು ವಿಚಾರ ಮಾಡ್ತಾ ಇದ್ವಿ. ಹಾಂ ಸರ್, ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ಯಾರಿಗೆ ಸಪ್ಲೈ ಮಾಡ್ತಾರೆ ಅದೆಲ್ಲ ನಾವು ವಿಚಾರ ಮಾಡ್ತೀವಿ. ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀವಿ. ಎಲ್ಲ ರೈತರಿಗೆ ಮನವಿ ಮಾಡುವುದಂದರೆ ಯಾವುದೇ ಕಾರಣಕ್ಕೂ ಈ ರೀತಿ ಗಾಂಜಾ ಬೆಳೆಯುವುದು ಇಂಥ
ಆಕ್ಟಿವಿಟೀಸನ್ನು ಮಾಡಬೇಡ. ಇದೊಂದು ಖಂಡನೀಯ ಅಪರಾಧ, ತುಂಬ ಹೀನಿಯಸ್ ಕ್ರೈಮು NDPS ಆ್ಯಕ್ಟ್ನಲ್ಲಿ. ಈ ಪ್ರೆಸೆಂಟ್ ಕೇಸ್ನಲ್ಲಿ ಇವರಿಗೆ 10 ವರ್ಷಕ್ಕೆ ಹೆಚ್ಚು ಶಿಕ್ಷೆ ಆಗುವ ಸಾಧ್ಯತೆ ಇರುತ್ತೆ. ಗಾಂಜಾ ಬೆಳೆಯುವುದು ಅಥವಾ ಅದನ್ನು ಪ್ರದೇಶದಲ್ಲಿ ಇರುವುದು ಒಂದು ಶಿಕ್ಷಾರ್ಹ ಅಪರಾಧ. ಮತ್ತು ನಿಮಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಅದು ಶಿಕ್ಷಾರ್ಹ ಆಗಿರುತ್ತಾರೆ. ಅದಕ್ಕೆ ಅದರ ಬಗ್ಗೆ ತಿಳ್ಕೋಬೇಕು. ಯಾವುದೇ ಕಾರಣಕ್ಕೂ ಗಾಂಜಾ ಗಿಡಗಳನ್ನು ನಿಮ್ಮ ಹೊಲದಲ್ಲಿ ಬೆಳೆಯಕ್ಕೆ ಬಿಡಬಾರ್ದು. ಸರ್, ಜಿಲ್ಲೆಯಲ್ಲಿ ಇದೇ ಒಂದು ಘಟನೆ ಆಗಿದೆ. ನಾವು ಒಣ ಗಾಂಜಾ 3 kg 4 kg ಆ ಥರ ಸಿಗ್ತಾಯಿತ್ತು ಪೆಡ್ಲರ್ಸ್ಗಳಿಂದ. ಬಟ್ ಈ ಥರ ಬೆಳೆಯುವಂಥ ಒಂದು ಪ್ರಕರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇದೇ ಒಂದು ಮೇಜರ್ ಆಗಿದೆ. ಸರ್, ರೈಡ್ನಲ್ಲಿ ನಮ್ಮ ನಾಯಕನಹಟ್ಟಿ PSI ಪಾಂಡುರಂಗ ಅವರು ಮತ್ತು ನಮ್ಮ ಸಿಬ್ಬಂದಿ ಆಗಿರುವಂಥ EM ಭಾಷಾ, ಅನ್ನಪ್ಪ ನಾಯಕ, ಕುಮಾರ್, ಶಿವಣ್ಣ, ವೀರೇಶ್, ದೇವರಾಜ ಇವರೆಲ್ಲ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಮತ್ತು ನಮ್ಮ ಚಲಿಕೆರೆ DYSP ಸತ್ಯನಾರಾಯಣ ಅವರು ಮತ್ತು ನಮ್ಮ ತಾಲೂಕು ಇನ್ಸ್ಪೆಕ್ಟರ್ ಹನುಮಂತಪ್ಪ ಅವರು ಇವ್ರನ್ನ ಗೈಡ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಇವತ್ತಿನೇನು ಉದ್ದೇಶ ಆಯಿತು, ನಮ್ಮ ಸಂವಿಧಾನದ ಆಶಯ ಏನಿತ್ತು ಅದಕ್ಕೆ ಮೀರಿದ ಕೆಲಸ ಮಾಡ್ತಾರೆ. DYSP ಆಗಲಿ, ಸಬ್ ಇನ್ಸ್ಪೆಕ್ಟರ್ ಆಗಲಿ ಅಷ್ಟೊಂದು